ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ನಲ್ಲಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಇಲ್ಲಿ ಮೊದಲನೇದಾಗಿ ಗಮನಿಸೋದಾದರೆ, ರಷ್ಯಾದಿಂದ ಕಚ್ಚಾ ತೈಲ ಆಮದು ಒಂದು 11 ತಿಂಗಳ ಒಂದು ಗರಿಷ್ಠ ಮಟ್ಟವನ್ನು ಮೀರಿರುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ನಾವು ಜಾಗತಿಕ ವ್ಯಾಪಾರ ವಿಶ್ಲೇಷಕ ಸಂಸ್ಥೆ ಕೆಪ್ಲರ್ ಅವರು ಒಂದು ತಿಳಿಸಿರುವಂಥದ್ದನ್ನು ನೋಡ್ತೇವೆ. ಯಾಕೆ ಇದು ಕಚ್ಚಾ ತೈಲ ಆಮದು ಹೆಚ್ಚಾಯಿತು ನಮ್ಮ ರಷ್ಯಾಕ್ಕೆ ಅಂತ ನೋಡೋದಾದರೆ, ಇತ್ತೀಚೆಗೆ ನಡೆದಂತಹ ಒಂದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಒಂದು ಸಂಘರ್ಷವನ್ನು ನಾವು ನೋಡ್ತೇವೆ. ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಒಂದು ಸಂಘರ್ಷದಿಂದ ಈ ಎರಡು ರಾಷ್ಟ್ರಗಳ ಸಂಘರ್ಷದಿಂದ ಜಾಗತಿಕವಾಗಿ ಕಚ್ಚಾ ತೈಲಗಳ ಬೆಲೆಯಲ್ಲಿ ಏರಿಳಿತವನ್ನು ನೋಡ್ತೇವೆ. ಜೊತೆಗೆ ವಹಿವಾಟಿನಲ್ಲೂ ಕೂಡ ಸಂಕಷ್ಟಗಳು ಎದುರಿಸಿರುವಂಥದ್ದನ್ನು ಹಲವು ರಾಷ್ಟ್ರಗಳನ್ನು ನಾವು ನೋಡುವಂಥದ್ದು. ಹಾಗಾಗಿ ಇದು ನಮ್ಮ ಕಚ್ಚಾ ತೈಲದ ಒಂದು ವಹಿವಾಟಿನಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣದಿಂದ ನಾವು ರಷ್ಯಾದಿಂದ ಆದಷ್ಟು ಕಚ್ಚಾ ತೈಲಗಳನ್ನು ಒಂದು ಆಮದು ಮಾಡಿಕೊಳ್ಳುವಂಥ ಕೆಲಸ ಆಗಿರುವಂಥದ್ದು. ಹಾಗಾದರೆ ನಾವು ಈ ರಷ್ಯಾ ಒಂದೇ ಅವಲಂಬನೆ ಇಲ್ಲ ನಮ್ಮಲ್ಲಿ. ಒಪೆಕ್ ರಾಷ್ಟ್ರಗಳಾದಂತಹ ಸೌದಿ, ಕುವೈತ್ ಮತ್ತು ಇರಾಕ್ಗಳನ್ನು, ಹಾಗೆ ವೆಜೆನ್ಯುಲಾ ಇಂತಹ ರಾಷ್ಟ್ರಗಳನ್ನು ಕೂಡ ನಾವು ಒಂದು ಎಕ್ಸ್ಪೋರ್ಟಿಂಗ್ ಪೆಟ್ರೋಲಿಯಂ ಕಂಟ್ರೀಸ್ಗಳೇನಿದ್ದಾವೆ ಅವನ್ನು ಕೂಡ ನಾವು ಅವಲಂಬನೆಯನ್ನು ಮಾಡಿದ್ದೀವಿ. ಜೊತೆಗೆ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿ ಕೂಡ ಬಂದ್ ಆಗಿರುವಂಥದ್ದನ್ನು ನೋಡ್ತೇವೆ. ಇರಾನ್ನ ನಡುವೆ ಮತ್ತು ಇಸ್ರೇಲ್ನ ನಡುವೆ ಆದಂತಹ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿ ಕೂಡ ಬಂದ್ ಆಗಿರೋದು. ಹಾಗಾಗಿ ಇಂತಹ ಒಂದು ಸಂಘರ್ಷದ ಸಂದರ್ಭದಲ್ಲಿ ನಾವು ರಷ್ಯಾದ ಮೊರೆಯನ್ನು ಹೋಗಿರುವಂಥದ್ದು. ಅಲ್ಲಿಂದ ನಾವು ಕಚ್ಚಾ ತೈಲಗಳನ್ನು ಹೆಚ್ಚಾಗಿ ಆಮದನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾದರೆ ನಿನ್ನೆ ನಡೆದಂತಹ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಒಂದು ಎಕ್ಸಾಮಲ್ಲೂ ಕೂಡ ಇದೇ ವಿಷಯದ ಮೇಲೆ, ಅಂದರೆ ಇಲ್ಲಿ ಕಚ್ಚಾ ತೈಲದ ಮೇಲೆ ಒಂದು ಕ್ವಶನ್ ಬಂದಿಲ್ಲ, ಇಲ್ಲಿ ಇರಾನ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಬಂದಿದೆ. ಇಸ್ರೇಲಲ್ಲಿ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಬಂದಿದೆ. ಇಸ್ರೇಲ್ನ ಜೊತೆ ಗಡಿ ಹಂಚಿಕೊಂಡಂತಹ ರಾಷ್ಟ್ರಗಳು ಯಾವ್ಯಾವು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಅವರು ಇಸ್ರೇಲ್ ಜೊತೆ ಕೇಳಿದ್ದಾರೆ, ಇರಾನ್ ಜೊತೆಗೆ ಯಾಕೆ ಕೇಳಲಿಲ್ಲ ಅಂದರೆ, ಇರಾನ್ ಜೊತೆಗೆ ಸಾಕಷ್ಟು ರಾಷ್ಟ್ರಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಉದಾಹರಣೆಗೆ ನಾವು ನೋಡೋದಾದರೆ ಆರ್ಮೇನಿಯಾ ಆಗಿರ್ಬೋದು, ಅಜರ್ಬೈಜಾನ್, ತುರ್ಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಟರ್ಕಿ, ಹಾಗೆ ಇರಾಕ್, ಇವು ಪ್ರಮುಖವಾಗಿ ಇರಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಂಥದ್ದು. ಹಾಗಾದರೆ ಇದನ್ನು ಬಿಟ್ಟು ಇಸ್ರೇಲ್ನ ಯಾಕೆ ಕೇಳಿದ್ದಾರೆ ಅಂದರೆ, ಇಸ್ರೇಲಲ್ಲಿ ಕನಿಷ್ಠ ಒಂದು ಎಷ್ಟು ನೋಡೋದಾದರೆ ಜೋರ್ಡನ್, ಸಿರಿಯಾ, ಲೆಬನಾನ್ ಅನ್ನುವಂಥದ್ದು ಮತ್ತು ಈಜಿಪ್ಟ್, ಈ ಒಂದು 5 ರಾಷ್ಟ್ರಗಳು ಏನಿದ್ದಾವೆ ಅವು ಇಸ್ರೇಲ್ ಜೊತೆಗೆ 4 ರಾಷ್ಟ್ರಗಳೇನಿದ್ದಾವೆ ಅವು ಗಡಿಯನ್ನು ಹಂಚಿಕೊಂಡಿರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಪ್ರಮುಖವಾಗಿ ಇಸ್ರೇಲ್ ಜೊತೆಗೆ ಇರುವಂತಹ ಒಂದು ಗಡಿಗಳು ಮತ್ತು ಇರಾನ್ ಜೊತೆಗಿರುವಂತಹ ಗಡಿಗಳನ್ನು ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಇದೇನು ಸಂಘರ್ಷ ನಡೀತಾ ಇದೆಯಲ್ಲ, ಇವುಗಳು ವಾರ್ಗಳಿಗೆ ಒಂದು ನೇಮನ್ನು ಕೂಡ ಕೊಟ್ಟಿರುವಂಥದ್ದು. ಯಾವುದು ಅದು ನಿಯಮವು? ಇರಾನ್ ತನ್ನ ಒಂದು ಸಂಘರ್ಷಕ್ಕೆ ಏನು ಯುದ್ಧ ಮಾಡ್ತಾ ಇರುವಂತಹ ಆಪರೇಷನ್ಗೆ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿರುವಂಥದ್ದು. ಯಾರು ಕೊಟ್ಟಿರುವಂಥದ್ದು? ಇರಾನ್ ಕೊಟ್ಟಿರುವಂಥದ್ದು. ಟ್ರೂ ಪ್ರಾಮಿಸ್ 3 ಅನ್ನುವಂತಹ ಹೆಸರನ್ನು ಇರಾನ್ ಕೊಟ್ಟಿದ್ರೆ, ಇಸ್ರೇಲ್ ಏನಂತ ಕೊಟ್ಟಿದೆ ಅಂದರೆ ಆಪರೇಷನ್ ರೈಸಿಂಗ್ ಲಯನ್ ಅನ್ನುವಂಥ ಹೆಸರನ್ನು ಕೊಟ್ಟಿರುವಂಥದ್ದು. ಇದು ಕೂಡ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಗಳಲ್ಲಿ ಬಂದಂತಹ ಪದ ಬಳಕೆಗಳು ಕೂಡ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೂಡ ಈ ಗಡಿಗಳ ಒಂದು ರಾಷ್ಟ್ರಗಳು ಯಾವ್ಯಾವ ಇದ್ದಾವೆ, ಅವ್ರ ಜೊತೆ ಯಾವ್ಯಾವ ಜಲಸಂಧಿಗಳು ಬರುತ್ತೆ, ಸುತ್ತಲೂ ಬರುವಂತಹ ಸಮುದ್ರಗಳಾಗಿರ್ಬೋದು, ಸೀಗಳಾಗಿರ್ಬೋದು, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗೆ ಪ್ರಸಕ್ತ ವರ್ಷದಲ್ಲಿ ಜನವರಿಯಿಂದ ಜೂನ್ವರೆಗೆ ರಷ್ಯಾವು ಭಾರತದ ಒಂದು ಕಚ್ಚಾ ತೈಲ ಪೂರೈಕೆಯಲ್ಲಿ ಒಂದು ಅಗ್ರಸ್ಥಾನದಲ್ಲಿ ಇರುವಂಥದ್ದನ್ನು ನಾವು ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಇಲ್ಲಿ ಒಂದು ಆರ್ಟಿಕಲ್ ಬಂದಿರುವಂಥದ್ದು, ಜಾಗತಿಕ ಚಿತ್ರಹಿಂಸೆ ಸೂಚ್ಯಂಕ ಅನ್ನುವಂಥದ್ದು. ಇದು ಏನು ತಿಳಿಸುತ್ತೆ ಸ್ನೇಹಿತರೆ ಅನ್ನುವಂಥದ್ದು ನೋಡಿ. ಅಧಿಕಾರ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಬಂದಾಗ ಅದರ
ದುರುಪಯೋಗಗಳು ಹೆಚ್ಚಾಗಿ ಆಗುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಇಲ್ಲಿ ಬಂದಿರುವಂಥದ್ದು. ಯಾರು ಈ ಆರ್ಟಿಕಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡೋದಾದರೆ, ವರ್ಲ್ಡ್ ಆರ್ಗನೈಜೇಷನ್ ಅಗೇನೆಸ್ಟ್ ಟು ಟಾರ್ಚರ್, OMCT ಅವರು ಇದನ್ನು ಒಂದು ಆರ್ಟಿಕಲನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಭಾರತವು ಕೂಡ ಅಪಾಯಕಾರಿ ಪಟ್ಟಿಯಲ್ಲಿ ಇರುವಂತಹ ಒಂದು ಸನ್ನಿವೇಶವನ್ನು ಗಮನಿಸುವಂಥದ್ದು. ಅಂದರೆ ಈ 2025ರ ಸೂಚ್ಯಾಂಕದಲ್ಲಿ ಭಾರತವು ಹೆಚ್ಚು ಅಪಾಯಕಾರಿ ಪಟ್ಟಿಗಳಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಇದು ಏನು, ಇದರ ಒಂದು ಮಾನದಂಡಗಳೇನು, ಇದರ ಏನು ರೂಪುರೇಷೆಗಳು ಏನು ಅನ್ನುವಂಥದ್ದನ್ನು ನೋಡೋದಾದರೆ, ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಗಡಿ ಭದ್ರತಾ ಪಡೆಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಅಥವಾ ಈ ಒಂದು ಆಂತರಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಪೊಲೀಸರಾಗಿರ್ಬೋದು, ಇವರೆಲ್ಲ ಕಾನೂನಿನ ಭಯವಿಲ್ಲದೆ ಒಂದು ಜನರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ, ಅಥವಾ ಅಂತಹ ಒಂದು ಸಿಬ್ಬಂದಿ ಅಂಥವರಿಗೆ ನಾವು ಇತ್ತೀಚೆಗೆ ಬಡ್ತಿಗಳನ್ನು ನೀಡಲಾಗ್ತಿದೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ನೋಡ್ತೇವೆ, ಕೆಲವೊಂದು ಪ್ರಕರಣಗಳಲ್ಲಿ ಇವರು ಕಾನೂನಿನನ್ನ ಮೀರಿ ಒಂದು ಕೆಲಸವನ್ನು ಮಾಡುವಂಥದ್ದು. ಇದಕ್ಕೆ ಅಂದರೆ ಇತ್ತೀಚೆಗೆ ಉದಾಹರಣೆಗಳನ್ನು ನೋಡೋದಾದರೆ, ಹಲವು ಒಂದು ಏನು ಎನ್ಕೌಂಟರ್ಗಳ ಹೆಸರಿನಲ್ಲಿ ತಾವು ತಮ್ಮನ್ನ ಬಿಂಬಿಸಿಕೊಳ್ಳುವಂಥದ್ದನ್ನು ಮಾಡ್ತಾ ಇರೋ, ಇದೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವಂಥದ್ರ ಬಗ್ಗೆ ತಿಳಿಸುವಂಥದ್ದು. ಅಂದರೆ ತಮ್ಮನ್ನ ತಾವು ಈ ಸಮಾಜದಲ್ಲಿ ಹೀರೋಯಿಸಮ್ ಆಗಿ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಕೆಲವೊಂದು, ಅಂದರೆ ಇಲ್ಲಿ ತಪ್ಪು ನಡೆದಿಲ್ಲ ಅನ್ನುವಂತಹ ಚರ್ಚೆ ಅಲ್ಲ, ಇಲ್ಲಿ ತಪ್ಪು ಆಗಿದೆ, ಬಟ್ ತಪ್ಪಿನನ್ನ ಕಡಿವಾಣ ಹಾಕಲು ಅಥವಾ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲು ಆ ವ್ಯವಸ್ಥಿತವಾದಂತಹ ಕಾನೂನುಗಳಿದೆ. ಆ ಕಾನೂನಿಗೆ ನಾವು ಎಲ್ಲರೂ ತಲೆಬಾಗಬೇಕು. ಇದರ ಹೊರತಾಗಿ ನಾವು ಅಧಿಕಾರಿಗಳಿಗೆ ಕೊಡುವಂಥದ್ದಲ್ಲ ಅನ್ನುವಂಥದ್ದನ್ನು ಈ ಒಂದು ಹೇಳಿಕೆಯಲ್ಲಿ ನಾವು ನೋಡುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವ ಯಾವ ಸೂಚ್ಯಾಂಕಗಳು ಯಾವ ರಾಷ್ಟ್ರಗಳ ಬಗ್ಗೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸಲಾಗಿದೆ. ಇಲ್ಲಿ ಭಾರತ ಕೂಡ ಒಂದು ಹೆಚ್ಚು ಅಪಾಯಕಾರಿ ಒಂದು ಪಟ್ಟಿಯಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥದ್ದು. ಹಾಗಾದರೆ ಇದಕ್ಕೆ ಯಾವ ಮಾನದಂಡಗಳನ್ನು ಆಧರಿಸಲಾಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, 7 ಮಾನದಂಡಗಳನ್ನು ಆಧರಿಸಲಾಗುತ್ತೆ. ಇಲ್ಲಿ ಒಂದು, ರಾಜಕೀಯದ ಬದ್ಧತೆ, ಪೊಲೀಸ್ ದೌರ್ಜನ್ಯ ಮತ್ತು ಸಾಂಸ್ಥಿಕ ಹಿಂಸೆಯನ್ನ ಅಂತ್ಯಗೊಳಿಸುವಂಥದ್ದು, ಹಾಗೆ ಬಂಧನದಲ್ಲಿರುವವರಿಗೆ ಚಿತ್ರಹಿಂಸೆಯಿಂದ ಮುಕ್ತಿಯನ್ನ ಕೊಡುವಂಥದ್ದು, ಜೊತೆಗೆ ಚಿತ್ರಹಿಂಸೆ ನೀಡುವವರಿಗೆ ಶಿಕ್ಷೆಯಿಂದ ವಿನಾಯಿತಿ ನೀಡದೇ ಇರುವಂಥದ್ದು, ಹಾಗೆ ಹಕ್ಕುಗಳು ಸರ್ವರಿಗೂ ರಕ್ಷಣೆ, ನಾಗರಿಕರ ಪಾಲ್ಗೊಳ್ಳುವಿಕೆ ಮತ್ತು ಸಮರ್ಥನೆ ಹಕ್ಕು, ಇವೆಲ್ಲ ಮಾನದಂಡಗಳನ್ನು ಆಧರಿಸಿ ಈ ಒಂದು ವರದಿಯನ್ನ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಈಗ ನೋಡಿ, ಇಲ್ಲಿ ಪ್ರತಿ 1,00,000 ಜನರಲ್ಲಿ ಹತ್ಯೆಗೀಡಾಗಿರುವಂಥ, ಅಂದರೆ 1,00,000 ಜನರಲ್ಲಿ ಈ ಒಂದು ಜಾಗತಿಕವಾಗಿ ಚಿತ್ರಹಿಂಸೆ ಸೂಚ್ಯಾಂಕದಲ್ಲಿ ನೋಡುವಂಥದ್ದನ್ನು ನೋಡಿದ್ರೆ, ಪ್ರತಿಯೊಬ್ಬರು 1,00,000ಕ್ಕೆ ಹೋಲಿಸಿದರೆ 3 ಜನ ಈ ಒಂದು ವ್ಯವಸ್ಥೆಯಿಂದ ಬಳಲಿರುವಂಥದ್ದನ್ನು ನಾವು ಗಮನಿಸುವಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. OMCT ಅವರು, ವರ್ಲ್ಡ್ ಆರ್ಗನೈಜೇಷನ್ ಅಗೇನೆಸ್ಟ್ ಟು ಟಾರ್ಚರ್ ಅನ್ನೋರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಂದು ಕಂಟ್ರಿಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ವರ್ಗದಲ್ಲಿ ಯಾವ್ಯಾವ ಒಂದು ರಾಷ್ಟ್ರಗಳು ಬರುವಂಥದ್ರ ಬಗ್ಗೆ ಈ ವರದಿಯಲ್ಲಿ ತಿಳಿಸಿರುವಂಥದ್ದು. ಜೊತೆಗೆ ಮತ್ತೊಂದು ಹೇಳಿಕೆ ಕೂಡ ಇಲ್ಲಿ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಂಕಿ ಅಂಶದ ಪ್ರಕಾರವಾಗಿ ನಾವು ನೋಡೋದಾದ್ರೆ, 2022 ಮತ್ತು 23ನೇ ಒಂದು ನಡುವೆ ಕಸ್ಟಡಿಯಲ್ಲಿ, ಅಂದರೆ ಒಂದು ಪೊಲೀಸ್ ಒಂದು ವ್ಯವಸ್ಥೆಯಲ್ಲಿ, ಪೊಲೀಸ್ ಠಾಣೆಯಲ್ಲಿ ಒಂದು ಸಾವುಗಳ ಸಂಖ್ಯೆ ಏನಿದೆ ಅದು 300% ಹೆಚ್ಚಾಗಿದೆ ಅನ್ನುವಂತಹ ಆಘಾತಕಾರಿ ಒಂದು ವಿಷಯ ಕೂಡ ಇಲ್ಲಿ ವರದಿಯಲ್ಲಿ ತಿಳಿಸಿರುವಂಥದ್ದು. ಅಂದರೆ ವ್ಯಕ್ತಿಗೆ ಅಧಿಕಾರವನ್ನ ಕೊಟ್ಟು ವ್ಯಕ್ತಿಗೆ ಅವನೇ ಅದಕ್ಕೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು ಅನ್ನುವಂಥದ್ದು, ಕಾನೂನನ್ನು ಯಾರು ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದನ್ನು ಈ ವರದಿಯಿಂದ ನಾವು ಪ್ರಮುಖವಾಗಿ ಗಮನಿಸುವಂಥದ್ದು. ಇನ್ನು ನಂತರ ಇದರ ಬಗ್ಗೆ ಕೂಡ ನಿನ್ನೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಇಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಒಂದು ತೂಗು ಸೇತುವೆ ಏನಿದೆ,
ಅದು ಇಂದು ಲೋಕಾರ್ಪಣೆ ಆಗ್ತಾ ಇದೆ. ಇದು ಪ್ರಮುಖವಾಗಿ ಸಾಗರ ತಾಲೂಕಿನಲ್ಲಿ, ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ನಡುವೆ ಒಂದು ಆ ಕಡೆ ಈ ಕಡೆ ಕೊಂಡಿಯಾಗಿ ಇದು ನಿರ್ಮಾಣವಾದಂತಹ ಒಂದು ತೂಗು ಸೇತುವೆ ಆಗಿರುವಂಥದ್ದು. ಇದು ಜುಲೈ 14 2025 ಇದು ಲೋಕಾರ್ಪಣೆ ಆಗುತ್ತೆ. ಅಂದರೆ ಕೇಂದ್ರ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಇದೊಂದು ಲೋಕಾರ್ಪಣೆಯನ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇದು ಪ್ರಮುಖವಾಗಿ ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ನಿರ್ಮಿಸಿರುವಂತಹ ತೂಗು ಸೇತುವೆ ಇದಾಗಿರುವಂಥದ್ದನ್ನು ನಾವು ನೋಡ್ತೇವೆ. 2019ರಿಂದ ಇದರ ಕೆಲಸ ಪ್ರಾರಂಭವಾಗಿರುವಂಥದ್ದು. ಸುಮಾರು 473 ಕೋಟಿ ರುಗಳ ಒಂದು ಬಜೆಟ್ ಅನ್ನ ಇದು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಇನ್ನೊಂದು ವಿಷಯ ಹೇಳಬೇಕಿಲ್ಲಿ, 369 ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಒಂದು ತೂಗು ಸೇತುವೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಸಾಕಷ್ಟು ವಿಚಾರಗಳನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸಿದ್ದೀನಿ. ನೀವು ಅದನ್ನ ಅಲ್ಲಿ ಹೋಗಿ ಈ ಪ್ಲೇ ಲಿಸ್ಟ್ ಅಲ್ಲಿ ಗಮನಿಸುವಂಥದ್ದು. ಇನ್ನು ಮತದಾರರ ಪಟ್ಟಿ ದೇಶದ ಎಲ್ಲೆಡೆ ವಿಶೇಷ ಪರಿಷ್ಕರಣೆ. ಬಿಹಾರ ಸರ್ಕಾರ ಏನಿದೆ, ಈ ಮತದಾರರ ಪಟ್ಟಿಯನ್ನ ವಿಶೇಷವಾಗಿ ಸಮಗ್ರ ಪರಿಷ್ಕರಣೆಯನ್ನ ಮಾಡ್ತಾ ಇದೆ. SIR ಅನ್ನ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತೇವೆ. ಇದು ಕೂಡ ಬಹಳ ನ್ಯೂಸ್ ಅಲ್ಲಿ ಇರುವಂಥದ್ದು. ಅಕ್ರಮ ವಲಸಿಗಾರರು ಮತ್ತೆ 2 ಬಾರಿ ಮತವನ್ನ ಚಲಾಯಿಸುವಂಥದ್ದು, ಅಥವಾ ಮತದಾರರ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬದಲಾವಣೆ ಆದಾಗ ಪಟ್ಟಿ ಒಂದು ರದ್ದಾಗದಿರುವಂಥದ್ದು, ಇದೆಲ್ಲ ಇದಕ್ಕೆ ಒಂದು ಕಾರಣ ಆಗ್ತಾ ಇರುವಂತಹ ನಿಟ್ಟಿನಿಂದ ಬಿಹಾರ ಸರ್ಕಾರ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಚರ್ಚೆಯಲ್ಲಿರುವಂಥದ್ದು. ಇದೇ ಮಾದರಿಯಲ್ಲಿ ಎಲ್ಲಾ ರಾಜ್ಯಗಳು ನಡೆಸಿದ್ರೆ ಒಂದು ಒಳ್ಳೆಯ ರೀತಿಯಾದಂತಹ ಸರ್ಕಾರ ರೂಪಿಸುವುದು, ಜೊತೆಗೆ ಒಳ್ಳೆಯ ಒಂದು ಮತದ ಪರಿಷ್ಕರಣೆ ಕೂಡ ಆಗುವಂಥದ್ದನ್ನ ನಾವು ನೋಡುವಂಥದ್ದು. ಇದು ಕೂಡ ಬಹಳ ನ್ಯೂಸ್ ಅಲ್ಲಿ ಇರುವಂಥದ್ದು. ಇನ್ನು ನಮ್ಮ ವಿಶ್ವಸಂಸ್ಥೆಯ ಶಿಫಾರಸು ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂದ್ರೆ, ಭಾರತದಿಂದ ಒಂದು ಅಧಿಕ ಉಪ್ಪು ಸೇವನೆ ಆಗ್ತಾ ಇದೆ ಅನ್ನುವಂಥದ್ದು. ದಿನನಿತ್ಯದ ಒಂದು ನಾವು ದಿನಚರಿಯಲ್ಲಿ ಉಪ್ಪಿನ ಪ್ರಮಾಣವು ಕೂಡ ನಾವು ಇತ್ತೀಚೆಗೆ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಆರೋಗ್ಯ ಸಂಸ್ಥೆ ಏನಿದೆ, WHO ಏನಿದೆ, ಅದು ದಿನಕ್ಕೆ ಪ್ರತಿಯೊಬ್ಬ ಮನುಷ್ಯ 5 ಗ್ರಾಂನಷ್ಟು ಉಪ್ಪು ಸೇವಿಸಬೇಕು ಅಂತ ಹೇಳ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ ನಾಗರಿಕ ಒಂದು ಪ್ರದೇಶದ ನಿವಾಸಿಗಳು ದಿನಕ್ಕೆ 9 ಗ್ರಾಮನ್ನ ಉಪ್ಪನ್ನ ಸೇವಿಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ 5.6 ಗ್ರಾಮನ್ನ ಉಪಯೋಗಿಸ್ತಾ ಇರುವಂಥದ್ದು. ಇದು ಸ್ವಲ್ಪ ಅಪಾಯಕಾರಿ ಕೆಲಸ. ಯಾಕೆಂದ್ರೆ ಉಪ್ಪನ್ನ ಜಾಸ್ತಿ ತಿಂದಷ್ಟು ನಮಗೆ ಹೆಲ್ತ್ ಅಲ್ಲಿ ಬಹಳ ಏರುಪೇರುಗಳಾಗ್ತಾ ಇರುವಂಥದ್ದು. ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಪಾರ್ಶ್ವವಾಯು ಆಗಿರ್ಬೋದು, ಇತ್ತೀಚೆಗೆ ಕಾಣ್ತಾ ಇರುವಂತಹ ಹೃದಯಾಘಾತಗಳಾಗಿರ್ಬೋದು, ಮೂತ್ರಪಿಂಡದ ಇವೆಲ್ಲ ಹೆಚ್ಚಾದಂತಹ ಉಪ್ಪಿನ ಒಂದು ಕಾರಣದಿಂದ ಬರುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ಗಳಿಗೆ ನಾವು ಅವಲಂಬನೆ ಹೆಚ್ಚಾಗ್ತಾ ಇರುವುದರಿಂದ ಇವೆಲ್ಲ ಒಂದು ಕಾರಣ ಆಗುತ್ತೆ. ಹಾಗೆಯೇ ವ್ಯಕ್ತಿಯ ಒಂದು ಜೀವಿತಾವಧಿಯ ಮೇಲೂ ಕೂಡ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನ ಈ ಒಂದು ವರದಿಯಲ್ಲಿ ನಾವು ನೋಡ್ತೇವೆ. ಈ ವರದಿಯಲ್ಲಿ ಉಪ್ಪು ತಿನ್ನುವುದು ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ನಾವು ICMR ಅವರು ಕೊಟ್ಟಿರುವಂಥದ್ದು. ICMR ಅವರು ವರದಿಯನ್ನ ನೀಡಿದ್ದಾರೆ. ಜೊತೆಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಉಪ್ಪು ತಿನ್ನಬೇಕು ಅನ್ನುವಂಥದ್ದನ್ನು ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ವರದಿಯನ್ನ ಕೊಟ್ಟಿರುವಂಥದ್ದು. ಸೋಡಿಯಂ ಬದಲಾಗಿ ಪೊಟ್ಯಾಷಿಯಂ ಅಥವಾ ಮೆಗ್ನೀಷಿಯಂ ಅಂಶ ಇರುವಂತಹ ಲವಣಗಳ ಬಳಕೆ ಇದರಿಂದ ಪರ್ಯಾಯ ಮಾರ್ಗ ಇದೆ ಅನ್ನುವಂಥದ್ದು. ಅಂದ್ರೆ ಪೊಟ್ಯಾಷಿಯಂನ ಅಥವಾ ಮೆಗ್ನೀಷಿಯಂ ಅಂಶ ಇರುವಂತಹ ಲವಣಗಳನ್ನ ಬಳಕೆಯನ್ನ ಹೆಚ್ಚಿಗೆ ಮಾಡಿದ್ರೆ ನೀವು ಉಪ್ಪನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ಬೇರೆ ರೂಪದ ಮಾದರಿ ಒಂದು ವ್ಯವಸ್ಥೆ ಕೂಡ ಅವರು ತಿಳಿಸಿರುವಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಬ್ರಹ್ಮೋಸ್ಗೆ ನಮ್ಮ ರಷ್ಯಾ ಮತ್ತು ಭಾರತದ ಒಂದು ಜಂಟಿ ಒಂದು ಏನಿದೆ ಕ್ಷಿಪಣಿ ವ್ಯವಸ್ಥೆ ಏನಿದೆ, ಅದು ಬ್ರಹ್ಮೋಸ್ಗೆ ಸಾಕಷ್ಟು ಬೇಡಿಕೆಗಳು ಇತ್ತೀಚೆಗೆ ಬರ್ತಾ ಇರುವಂಥದ್ದು. ಅಂದ್ರೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಆದಂತಹ ಒಂದು ದಾಳಿ ಏನಿದೆ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಬ್ರಹ್ಮೋಸ್ ಅನ್ನ ನಾವು ನೋಡ್ತೇವೆ. ಹಾಗಾಗಿ ಹೆಚ್ಚಿನ ಒಂದು ಬೇಡಿಕೆಗಳು ಈ ಬ್ರಹ್ಮೋಸ್ಗೆ ಬರ್ತಾ ಇರುವಂಥದ್ದು, ಕ್ಷಿಪಣಿಗೆ ಬರ್ತಾ ಇರುವಂಥದ್ದು ಅಂತ ಹೇಳಿ ನಮ್ಮ ರಕ್ಷಣಾ ಸಚಿವರು ತಿಳಿಸಿರುವಂಥದ್ದನ್ನ ನೋಡ್ತೇವೆ. ರಾಜನಾಥ್ ಸಿಂಗ್ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಿಳಿಸಿದ್ದಾರೆ ಈ ಬಗ್ಗೆ.
ಅದು ಕೂಡ ಬಹಳ ನ್ಯೂಸ್ ಇದೆ. ಜೊತೆಗೆ ಬ್ರಹ್ಮೋಸ್‌ನ ಒಂದು ತಯಾರಿಕಾ ಘಟಕವನ್ನ ನಾವು ಉತ್ತರ ಯುಪಿಯ ಲಕ್ನೋದಲ್ಲಿ ನಾವು ಇತ್ತೀಚೆಗೆ ಅವರು ಕೂಡ ಒಂದು ಉದ್ಘಾಟನೆಯನ್ನ ಮಾಡಿರುವಂಥದ್ದನ್ನ ನಾವು ನೋಡ್ತೇವೆ. ಅದು ಕೂಡ ಬಹಳ ನ್ಯೂಸ್ ಇದೆ. ಜೊತೆಗೆ ಆ ರಫೇಲ್‌ನ ಒಂದು ಬಿಡಿಭಾಗಗಳ ರೆಕ್ಕೆಗಳ ಬಿಡಿಭಾಗವನ್ನ ನಾವು ಹೈದರಾಬಾದ್‌ನಲ್ಲಿ ಹೈದರಾಬಾದ್‌ನಲ್ಲೂ ಕೂಡ ಇದನ್ನ ನೋಡುವಂಥದ್ದು ಒಂದು ತಯಾರಿಕಾ ಘಟಕ ಕೂಡ ನಾವು ನೋಡ್ತೇವೆ. ಇವು ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಇದಿಷ್ಟು ಈ ಒಂದು 14/7/2025 ಪ್ರಜಾವಾಣಿ ಪೇಪರ್‌ನಲ್ಲಿ ಬಂದಂತಹ ಒಂದು ಸಾಕಷ್ಟು ಆರ್ಟಿಕಲ್ ಆಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳೊಂದಿಗೆ ನಿಮ್ಗೊಂದಿಗೆ ಹಂಚಿಕೊಳ್ಳ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.